ಇವಳು ಸಾಲ ಮಾಡೋವಾಗ ಮನೇಲಿ ಎಲ್ರಿಗೂ ವಿಷಯ ತಿಳಿಸ್ಬಿಟ್ಟೆ ಮಾಡಿದ್ಲೇನೋ? ಅಮ್ಮ ಈಗ ಯಾಕೆ ಮತ್ತೆ ಹಳೆ ವಿಷಯ? ಮತ್ತೇನೇನೋ ನಿನ್ನ ಹತ್ರ ಸಾಲದ ಕಂತು ಕಟ್ಟು ಅಂತಿದ್ದಾಳೆ ಇವಳು. ಅದಕ್ಕೆ ಹಳೆ ವಿಷಯನ ಕೆದಕ್ಬೇಕಾಯ್ತು. ಏನ್ ಅಂದ್ಕೊಂಡಿದ್ಯಾ ನಿಮ್ಮ ಅಣ್ಣನ್ನ ನೀನು? ಆಯ್ತು, ನೀನ್ ಹೇಳಿದ ಹಾಗೆ ಆಗ್ಲಿ. ನೀನ್ ಮಾಡಿರೋ ಸಾಲದ ಕಂತನ್ನ ನಿಮ್ಮಣ್ಣನೇ ತೀರಿಸ್ತಾನೆ. ಅಮ್ಮ ಅದು ನಾನು ಆದ್ರೆ ನಂದೊಂದು ಕಂಡೀಷನ್ ಇದೆ. ಏನಮ್ಮ? ನಿಮ್ಮಕ್ಕ ಯಾಕೆ ಸಾಲ ಮಾಡಿದ್ದಾಳೆ, ಸಾಲ ಮಾಡಿದ ದುಡ್ಡನ್ನ ಏನ್ ಮಾಡಿದ್ಲು ಅಂತ ನನಗೆ ಲೆಕ್ಕ ಗೊತ್ತಾಗ್ಬೇಕು. ಅಮ್ಮ ಬಿಡು ಹೋಗ್ಲಿ, ಹಾಗೆದಾಗೋಯ್ತು. ಇಲ್ಲ ಕಣೋ, ನೀನ್ ದುಡ್ಡು ಖರ್ಚು ಮಾಡಿದ್ಯಾ ಅಂತ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ. ಹೇಳೆ ಮಲ್ಲಿ, ನಿಮ್ಮ ಅಣ್ಣ ಖರ್ಚು ಮಾಡಿದಕ್ಕೆ ಸಾಕ್ಷಿ ನಮ್ಮ ಕಣ್ಣೆದುರುಗಡೆನೇ ಇದೆ. ಆದ್ರೆ ನೀನು ಮನೆ ಅಡ ಇಟ್ಟು ಸಾಲ ಮಾಡಿದೀಯಲ್ಲ, ಆ ದುಡ್ಡು ಏನಾಯ್ತು ನನಗೆ ಗೊತ್ತಾಗ್ಬೇಕು. ಅಮ್ಮ ಅದನ್ನ ನಿನ್ನ ಅಕ್ಕನ ಹತ್ರ ಯಾಕೆ? ಸರಿ ಆಯ್ತು, ಅವಳನ್ನ ಕೇಳಲ್ಲ, ನಿನ್ನೆ ಕೇಳ್ತೀನಿ, ನೀನ್ ಬಾಯ್ ಬಿಡು. ಅಕ್ಕ ತಮ್ಮ ಇಬ್ರು ಯಾವಾಗ್ಲೂ ಒಟ್ಟೊಟ್ಟಿಗೆ ಓಡಾಡ್ತಿರ್ತಿರಲ್ಲ, ಹೇಳೀಗ ನೀನೆ ನಿಮ್ಮ ಸಾಲ ಮಾಡಿದ ದುಡ್ಡನ್ನ ಏನ್ ಮಾಡಿದ್ಲು? ತಾನ್ ಮಾಡಿದ ತಪ್ಪನ್ನ ಒಪ್ಕೊಳ್ದೆ ಇರೋಳು ಇನ್ನೊಬ್ಬರಿಗೆ ಹೊಣೆ ಹೊರಕ್ಕೂ ಹೇಳ್ಬಾರ್ದು. ಆ ಅರ್ಹತೆನೂ ನಿನ್ಗಿಲ್ಲ. ಅಮ್ಮ ಅದು ಮುಚ್ಚು ಬಾಯಿ. ಏನೋ ಗೊತ್ತೋ ಗೊತ್ತಿಲ್ದೇನೋ ಸಾಲ ಮಾಡಿದೀಯಾ. ಅಣ್ಣ ಆದವನು ನಿನಗೆ ಸಹಾಯ ಮಾಡಿದ್ರೆ ನಿನ್ ಭಾರ ಕಡಿಮೆ ಆಗತ್ತೆ ಅಂತ ನಾನು ಅಂದ್ಕೊಂಡೆ. ಆದ್ರೆ ನೀನು ಅದನ್ನೇ ಅಧಿಕಾರ ಅನ್ನೋ ರೀತಿಲಿ ಅವನ ಹತ್ರ ಸಾಲ ತೀರ್ಸು ಅಂತ ಹೇಳ್ತಾ ಇದೀಯಾ. ಅಮ್ಮ ಸಾಲ ಮಾಡಿರೋರು ಯಾರಾದ್ರೇನು? ನಮ್ಮನೆ ಸಾಲ ಅಲ್ವಾ? ಮನೆ ಉಳಿಸ್ಕೋಬೇಕು ಅಂದ್ರೆ ಸಾಲ ಕಟ್ಟಲೇಬೇಕು. ಅದು ಯಾರಾದ್ರೇನು? ಆಗ ಕಟ್ಬೇಡ ಅಂತ ಹೇಳಿದ್ಲು, ನಾನು ಸುಮ್ಮನಾದೆ. ಈಗ ಅವಳೇ ಕಟ್ಟು ಅಂತ ಹೇಳ್ತಿದ್ದಾಳೆ. ನಾನು ಕಟ್ತೀನಿ. ಮನೆ ಅಡ ಇಟ್ಟಿರೋದಕ್ಕೆ ನನಗೆ ಬೇಜಾರಿಲ್ಲ ಕಣೋ. ಏನೋ ತೊಂದರೆ ತಾಪತ್ರೆ ಇತ್ತು, ಅಡ ಇಟ್ಲು, ಹೋಗ್ಲಿ. ಆದ್ರೆ ಕಾರಣ ಗೊತ್ತಾಗ್ಬೇಕಲ್ಲ ನನಗೆ. ಅಮ್ಮ ಅಕ್ಕನ ನಂಬು, ಅವಳು ಯಾವತ್ತೂ ತಪ್ಪು ಮಾಡಲ್ಲ. ನೀನು ಇವಳು ವಹಿಸ್ಕೊಂಡು ಬರಬೇಡ. ನನಗೂ ಇವಳು ಆಟ ನೋಡಿ ನೋಡಿ ಸಾಕಾಗೋಗಿದೆ. ಇಲ್ಲ, ಇವಳು ಮಾಡಿರೋ ತಪ್ಪುಗಳಿಗೆ ಇವಳು ಜವಾಬ್ದಾರಿ ತಗೊಂಡ್ರೇನೆ ಇವಳು ಬುದ್ಧಿ ಬರೋದು. ಏ ವಿಶ್ವ, ಇವಳು ಮಾಡಿರೋ ಸಾಲಕ್ಕೆ ನೀನು ₹1 ಕೂಡ ಕೊಡೋದು ಬೇಡ ಕಣೋ. ಅಮ್ಮ ಏನು ಹೇಳ್ತಾ ಇದೀಯಾ? ಹೌದು ಕಣೋ, ಯಾಕೆ ಸಾಲ ಮಾಡಿದ್ದೀನಿ ಅಂತ ಇವಳು ಹೇಳೋವರೆಗೂ ಒಂದೇ ಒಂದು ಪೈಸನೂ ಕೊಡಬೇಡ ಇವಳಿಗೆ. ಅದೇನ್ ಮಾಡ್ಕೋತಾಳೋ ಮಾಡ್ಕೊಳ್ಳಿ. ಅವಳ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ.
ಅಮ್ಮ ಅವಳು ಸುಮ್ಮನಿರೋದಕ್ಕೂ ಒಂದು ಕಾರಣ ಇರುತ್ತೆ. ಅವಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಏ ಈಗ ಆಗ್ತಿರೋ ಕೆಟ್ಟದ್ದೇ ಸಾಲ್ದೇನೋ. ಸತ್ಯ, ಇದನ್ನೆಲ್ಲ ನೋಡೋಕ್ ಮುಂಚೆನೆ ನಿಮ್ಮಪ್ಪ ಕಣ್ಣು ಮುಚ್ಚಿಬಿಟ್ರು. ಸಾಲ ಕೊಟ್ಟವರು ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಅಮ್ಮ ಅತ್ತಿಗೆಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಗೊತ್ತಾಗ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ಮಲ್ಲಿ. ಅಣ್ಣ, ಅವತ್ತೇ ಸಾಯ್ತೀನಿ ಅಂತ ಹೊರಟಿದ್ದೆ, ನೀನೇ ನಾನು ಬೇಡ ಅಂತ ತಡೆದಿದ್ದು. ಇವತ್ತಿಂಥದ್ದನ್ನೆಲ್ಲ ನೋಡೋದಕ್ಕೆ ನಾನು ಇನ್ನೂ ಉಳಿಸಿದ್ಯಾ? ಅಣ್ಣ, ಮಾತ್ನ ಎಲ್ಲಿಂದ ಎಲ್ಲಿಗೋ ತಗೊಂಡ್ ಹೋಗ್ಬೇಡ. ಸಾಯದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಅವ್ರೇನಾದ್ರೂ ಈಗ ಇದ್ದಿದ್ರೆ ಇಂಥ ಮಗಳಿಗೆ ಜನ್ಮ ಕೊಟ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಟಿರೋರು. ಅಕ್ಕ ಅಕ್ಕ ಮಲ್ಲಿ, ನಾನು ಅವಳಿಗೆ ಕಾಲ್ ಮಾಡ್ಲಾ ಬೇಡವಾ? ಮಾಡು. ನಂಬರ್ ಸಿಕ್ಕಿದ್ದಿನೇ ಕಾಲ್ ಮಾಡ್ತೀಯನೆ, ಅದಕ್ಕೆ ಕಾಯ್ತಿದ್ದ ಅಂತ ಅನ್ಕೊಳ್ಳಲ್ವಾ? ಹೌದು, ಮಾಡಬೇಡ. ಅಲ್ಲ, ನಂಬರ್ ಕೊಟ್ಟಾದ್ಮೇಲೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕಲ್ವಾ? ಮಾಡು. ಹುಡುಗಿರಿಗೆ ಕಾಲ್ ಮಾಡಿದ್ರೆ ಇಷ್ಟ ಆಗತ್ತಾ, ಮೆಸೇಜ್ ಮಾಡಿದ್ರೆ ಇಷ್ಟ ಆಗತ್ತಾ? ಮೋಸ್ಟ್ಲಿ ಕಾಲ್ ಮಾಡಿದ್ರೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಕಾಲೇ ಮಾಡಲಾ? ಮಾಡು. ಅಕಸ್ಮಾತ್ ಅವಳು ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ರೆ? ಹೌದು, ಮಾಡಬೇಡ. ಈಗ ಸುಮ್ಮನೆ ಕೂತಿದ್ರೆ ನನ್ನ ಲವ್ ಸ್ಟೋರಿ ಹೇಗೆ ಮುಂದಕ್ಕೆ ಹೋಗುತ್ತೆ? ಹೌದು, ಮಾಡು. ನಾನು ಆಗ್ಲಿಂದ ಕೇಳ್ತಿದ್ದೀನಿ, ನಾನು ಅವಾಗಿಂದ ರಿಪ್ಲೈ ಕೊಡ್ತಿದ್ದೀನಲ್ವ. ಆದರೆ ಅದೇ ಉತ್ತರ ಕೊಡ್ತಿದ್ಯಾ. ನೀನು ಅದೇ ಕ್ವಶನ್ಸ್ ಕೇಳ್ತಾ ಇದೆಯಾ? ಅವಿ, ನನಗೆ ಕನ್ಫ್ಯೂಷನ್ ಆಗ್ತಿದೆ, ಅದಕ್ಕೆ ಕೇಳ್ತಿರೋದು. ಆದರೆ ನನಗೆ ಕನ್ಫ್ಯೂಷನ್ ಇಲ್ಲ. ಇಲ್ಲಿ ಏನಾಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು? ಭಯ.